ಆಲ್ರೆಡಿ ಎಲ್ಲರಿಗೂ ವಿಡಿಯೋ ಟೈಟಲ್ ನೋಡೇ ಶಾಕ್ ಆಗಿರುತ್ತಾರೆ. ಯಾರಿವ ನಮ್ಮ RCBನೇ ಕರ್ನಾಟಕ ಟೀಮ್ ಅಲ್ಲ ಅಂತ ಹೇಳ್ತಿದ್ದಾನೆ ಅಂತ. ಯಾಕೆ ಈ ತರ ಹೇಳ್ತಾ ಇದ್ದೀನಿ ಅನ್ನೋದಕ್ಕೂ ಒಂದು ಕಾರಣ ಇದೆ. ಅದಕ್ಕೆ ಎಲ್ಲರೂ ಇವತ್ತಿನ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡದೆ ಪೂರ್ಣವಾಗಿ ನೋಡಿ. ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲ್ಗೆ ಸುಸ್ವಾಗತ ವೀಕ್ಷಕರೇ. ಇವತ್ತಿನ ವಿಡಿಯೋದಲ್ಲಿ ಮಾತನಾಡುವುದು ತುಂಬಾ ಇದೆ. ಮೊದಲಿಗೆ RCB ಕರ್ನಾಟಕ ಟೀಮ್ ಹೌದಾ ಅಥವಾ ಅಲ್ಲ ಎನ್ನುವುದನ್ನು ತಿಳಿದುಕೊಳ್ಳೋಣ. ವೀಕ್ಷಕರೇ, ನೀವು ಮೊದಲು ಅರ್ಥ ಮಾಡಿಕೊಳ್ಳಿ, IPL ಅನ್ನೋದು ಇಂಡಿಯನ್ ಪ್ರೀಮಿಯಂ ಲೀಗ್ ಇಲ್ಲ. 10 ತಂಡಗಳು ಖಾಸಗಿ ಕಂಪನಿಗಳು ಖರೀದಿ ಮಾಡಿರುತ್ತವೆ. ಅದೇ ರೀತಿ RCB ತಂಡ ಕೂಡ ಖಾಸಗಿ ಕಂಪನಿ ಖರೀದಿ ಮಾಡಿ ಯಾವಾಗ ಒಂದು ತಂಡವನ್ನು, ಒಂದು ರಾಜ್ಯವನ್ನು ಪ್ರತಿನಿಧಿಸುತ್ತದೆ, ಆ ತಂಡವನ್ನ ರಾಜ್ಯದ ಕ್ರಿಕೆಟ್ ಸಂಸ್ಥೆ ಖರೀದಿ ಮಾಡಿರುತ್ತದೆ. ಆ ತಂಡವನ್ನು ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸುವ ತಂಡ ಎಂದು ಕರೆಯುತ್ತಾರೆ. ಹೀಗಾಗಿ ಖಾಸಗಿ ಕಂಪನಿಗೆ ರಾಜ್ಯದ ಕ್ರಿಕೆಟ್ಗೂ ಬಹಳ ವ್ಯತ್ಯಾಸ ಇದೆ. ನೀವು ಖಾಸಗಿ ಆಸ್ಪತ್ರೆಯಲ್ಲಿ ಸರ್ಕಾರಿ ಆಸ್ಪತ್ರೆ ಕರೆಯುತ್ತೀರಾ, ಇಲ್ಲ ತಾನೇ? ಹಾಗೆ RCB ಕೂಡ ಒಂದು ಖಾಸಗಿ ಕಂಪನಿಯ ತಂಡವಾಗಿದೆ. RCB ಅಂತ ಅಷ್ಟೇ ಅಲ್ಲ ವೀಕ್ಷಕರೇ, IPL 10 ತಂಡಗಳು ಅವರು ರಾಜ್ಯವನ್ನು ಪ್ರತಿನಿಧಿಸುವುದಿಲ್ಲ, ಅವು ಕೇವಲ ಫ್ರಾಂಚೈಸ್ಗಳು ಅಷ್ಟೇ. ವೀಕ್ಷಕರೇ, ಇನ್ನು ಕರ್ನಾಟಕ ತಂಡವೆಂದು ಯಾವ ತಂಡ ಕರೆಯುತ್ತಾರೆ ನೋಡೋಣ ಬನ್ನಿ. ಅದಕ್ಕೆ ಉತ್ತರ ಕರ್ನಾಟಕ ರಣಜಿ ಕ್ರಿಕೆಟ್ ತಂಡ. ರಣಜಿ ಅಷ್ಟೇ ಅಲ್ಲದೆ ಕರ್ನಾಟಕ ವಿಜಯ್ ಹಜಾರೆ ಕೂಡ ಕರ್ನಾಟಕ ತಂಡ ಎಂದು ಕರೆಯುತ್ತಾರೆ. ಅದರಲ್ಲಿ 11 ಜನ ಕನ್ನಡಿಗರ ಸೇರಿ ಆಡುವ ಆಟ. ಬಹಳಷ್ಟು ಜನರಿಗೆ ಈ ಟೂರ್ನಮೆಂಟ್ಗಳ ಬಗ್ಗೆ ಗೊತ್ತೇ ಇಲ್ಲ. ವೀಕ್ಷಕರೇ, ಇನ್ನು ಕೆಲ ಜನರ ವಾದ ಬೆಂಗಳೂರು ಕರ್ನಾಟಕದಲ್ಲಿ ಇದೆ ಅಲ್ಲ ಅಂತ ಅನ್ನಬಹುದು. ಅವರಿಗೆ ಉತ್ತರ, ನಿಮಗೆ RCB ಫ್ರಾಂಚೈಸ್ ಇಷ್ಟನಾ ಹಾಗೂ RCB ಆಟಗಾರರು ನಿಮಗೆ ಇಷ್ಟನಾ? ಹಾಗಿದ್ರೆ RCBಗೆ ಸಪೋರ್ಟ್ ಮಾಡಬಹುದು. ಹಾಗಂತ ಇದು ಕರ್ನಾಟಕ ಟೀಮ್ RCBಗೆ ಸಪೋರ್ಟ್ ಮಾಡದೇ ಇರೋರು ಯಾರು ಕನ್ನಡಿಗರೇ ಅಲ್ಲ ಅನ್ನೋದು ತಪ್ಪು. ಇನ್ನು ಕೆಲ ಜನ ಅವರಿಗೆ ಇಷ್ಟವಾದ ಫ್ರಾಂಚೈಸ್ ಅಥವಾ ಅವರಿಗೆ ಇಷ್ಟವಾದ ಆಟಗಾರರ ತಂಡವನ್ನು ಸಪೋರ್ಟ್ ಮಾಡ್ತಾ ಇರ್ತಾರೆ. ಹಾಗಂತ ಅವರು ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಳುವುದು ತಪ್ಪು. ಅವರು ಕೇವಲ ಫ್ರಾಂಚೈಸ್ ಅಥವಾ ಆಟಗಾರರನ್ನು ಮಾತ್ರ ಸಪೋರ್ಟ್ ಮಾಡ್ತಾ ಇರ್ತಾರೆ. ಅಂತವರಿಗೆ ನೀವು ಕರ್ನಾಟಕ ರಾಜ್ಯದಲ್ಲಿಯೇ ಇರೋದು ತಪ್ಪು, ನೀನು ಅದೇ ರಾಜ್ಯಕ್ಕೆ ಹೋಗ್ಬಿಡು ಅನ್ನೋದು ನಿಮಗೆ ಯಾವುದೇ ಅಧಿಕಾರಿ ಇರುವುದಿಲ್ಲ, ಅದು ಅವರಿಷ್ಟ. ಇನ್ನು ಬಿಡಿ, ಕರ್ನಾಟಕಕ್ಕೆ ಅವಮಾನ ಮಾಡಿದ್ದಾರೆ ಅಥವಾ ಕನ್ನಡ ಭಾಷೆ ಅವಮಾನ ಮಾಡಿದ್ದಾರೆ ಅಥವಾ ಕರ್ನಾಟಕ ರಣಜಿ ಟೀಮ್ ಬಿಟ್ಟು ಬೇರೆ ತಂಡಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗಿದ್ರೆ ಅನ್ನಬಹುದು. ಯಾವುದೇ ಕಾರಣ ಇಲ್ಲದೆ ಕರ್ನಾಟಕ ರಾಜ್ಯ ಬಿಟ್ಟು ಹೋಗುವನ್ನುವುದು ತಪ್ಪು. ವೀಕ್ಷಕರೇ, ಇದೆಲ್ಲ ಮಧ್ಯೆ ಮೊನ್ನೆ ತಾನೇ RCB 18 ಆವೃತ್ತಿಯ IPL ಚಾಂಪಿಯನ್ ಆಯ್ತು. ಎಲ್ಲರಲ್ಲಿ ಖುಷಿನೇ ವೀಕ್ಷಕರೇ. RCB ಕರ್ನಾಟಕ ತಂಡ ಅಲ್ಲದೇ ಇರಬಹುದು, ಆದರೆ ಫ್ರಾಂಚೈಸ್ ಇರೋದು ಬೆಂಗಳೂರಿನಲ್ಲೇ ಇರುವುದರಿಂದ ಎಲ್ಲರಲ್ಲೂ ಖುಷಿ ಇತ್ತು. ಆದರೆ ಆ ಖುಷಿ ಬಹಳ ಸಮಯ ಇರಲಿಲ್ಲ. ಯಾಕೆಂದ್ರೆ ನಿಮಗೆಲ್ಲ ಗೊತ್ತಿರಬಹುದು, ಬೆಂಗಳೂರಿನಲ್ಲಿ ಮೊನ್ನೆ RCB ಚಾಂಪಿಯನ್ ಆದ ಕಾರಣ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸೆಲೆಬ್ರೇಷನ್ ಇಟ್ಟಿಕೊಂಡಿದ್ದರು. ಆ ದಿನವೇ 11 ಜನ ಪ್ರಾಣ ಬಿಟ್ಟಿದ್ದಾರೆ ಹಾಗೂ 50 ಜನರಿಗೆ ಗಾಯಗಳಾಗಿವೆ. ಇದು ಯಾರ್ ತಪ್ಪು ಅಂತ ಹೇಳುವುದು ಕೂಡ ಕಷ್ಟ. ಯಾಕೆಂದ್ರೆ ಈ ಕಡೆ ಗೋರ್ಮೆಂಟ್ ತಪ್ಪು ಅಂದ್ರೆ ಮೊದಲೇ ಸೆಲೆಬ್ರೇಷನ್ ಇತ್ತು ಅಂತ ಗೊತ್ತಿದ್ರು ಹೆಚ್ಚುವರಿ ಪೊಲೀಸರು ಏರ್ಪೇಟ್ ಮಾಡುವುದರಲ್ಲಿ ರಾಜ್ಯ ಸರ್ಕಾರ ಎಡವಿದೆ ಹಾಗೂ ಆಂಬುಲೇಷನ್ ವ್ಯವಸ್ಥೆ ಕೂಡ ಮಾಡಿಲ್ಲ. ಇನ್ನು ಒಂದು ಕಡೆ RCB ಫ್ರಾಂಚೈಸ್ ತಪ್ಪು ಕೂಡ ಇದೆ. ಯಾಕೆಂದ್ರೆ ಸೆಲೆಬ್ರೇಷನ್ ಒಂದು ದಿನ ಮುಂಚೆನೆ ಸೋಷಿಯಲ್ ಮೀಡಿಯಾದಲ್ಲಿ ಸೆಲೆಬ್ರೇಷನ್ ನೋಡಕ್ಕೆ ಸ್ಟೇಡಿಯಂ ಒಳಗೆ ಹೋಗೋಕೆ ಟಿಕೆಟ್ ಇದೆ ಅಂತ ಪೋಸ್ಟ್ ಮಾಡಿದ್ದರು. ಆದರೆ ಸೆಲೆಬ್ರೇಷನ್ ದಿನ ಬೆಳಿಗ್ಗೆ ಟಿಕೆಟ್ ಕೌಂಟರ್ ಅಲ್ಲಿ ಟಿಕೆಟ್ ತಗೋಬೇಕೆಂದು ಘೋಷಣೆ ಮಾಡಿದರು. ಇನ್ನು ಸ್ವಲ್ಪ ಸಮಯದ ನಂತರ ಫ್ರೀ ಟಿಕೆಟ್ ಅಂತ ಘೋಷಣೆ ಮಾಡಿದರು. ಈಗ ಜನರಲ್ಲಿ ಗೊಂದಲ ಮಾಡಿದ್ದರಿಂದ ಹಾಗೂ ಚಿನ್ನಸ್ವಾಮಿ ಸ್ಟೇಡಿಯಂ ಗೇಟ್ ಮುಂದೆ ಬೆಳಗ್ಗೆಯಿಂದ ಸ್ಟೇಡಿಯಂ ಒಳ ಬಿಡದೆ ಅಲ್ಲೇ ನಿಲ್ಲಿಸಿದ್ದು ತಪ್ಪು. ಒಮ್ಮಕಲೆಯಾಗಿ ಗೇಟ್ ಓಪನ್ ಮಾಡಿದ್ದರಿಂದ ಜನರು ಕಾಲ್ತುಳಿತಕ್ಕೆ ಒಳಗಾದರು. ವೀಕ್ಷಕರೇ, ಹಾಗೆ ನೋಡಿದ್ರೆ ಇನ್ನೊಂದು ಕಡೆ ಜನಗಳದು ಕೂಡ ತಪ್ಪು ಇದೆ. ಅಭಿಮಾನಿ ಇರಬೇಕು, ಆದರೆ ಇತರ ಹುಚ್ಚ ಅಭಿಮಾನ ಇರಬಾರದು. RCB ಟ್ರೋಫಿ ಗೆದ್ದ ಎಲ್ಲರೂ ಖುಷಿಯಾಗಿ ನಿಮ್ಮ ಮನೆಯಲ್ಲಿ ಪಾರ್ಟಿ ಮಾಡ್ಕೊಂಡು ಎಂಜಾಯ್ ಆಗಿ ಇರ್ಬೋದಿತ್ತು. ಆದರೆ ನೀವು RCB ಸೆಲೆಬ್ರೇಷನ್ ನೋಡೋಕೆ ಹೋಗಿ ನೀವೇ ಮನೆಗೆ ವಾಪಸ್ ಹೋಗಲಿಲ್ಲ. ಇನ್ನು ಕೆಲ ಜನ RCB ಆಟಗಾರರಿಗೆ ತುಂಬಾ ಬೈತಾ ಇದ್ದಾರೆ. ಆದರೆ ಅವರು ಏನು ತಪ್ಪು ಏನೂ ಇಲ್ಲ, ನಿಮ್ ತಪ್ಪು. ಆ ತರ ಲಕ್ಷಗಟ್ಟಲೆ ಒಂದೇ ಕಡೆ ಜನ ಸೇರಿದ್ರೆ ಯಾರಿಗಾದರೂ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟದ ಕೆಲಸ. ಅದಕ್ಕೆ ಹೇಳುದು, ದಯವಿಟ್ಟು ಬದಲಾಗಿ ಪ್ರಜೆಗಳೇ ಅಂತ ನಿಮ್ದು ಫ್ಯಾಮಿಲಿ ಇರುತ್ತೆ, ಅದನ್ನು ಯಾವತ್ತೂ ಮರಿಬೇಡಿ. ಇನ್ನು ಕೆಲ ಜನ ನೀನು RCB ಬಗ್ಗೆ ಮಾತಾಡ್ತೀಯಾ ಅಂತ ಕೆಟ್ಟದಾಗಿ ಕಾಮೆಂಟ್ ಹಾಕಬಹುದು. ಅದರ ಬಗ್ಗೆ ಎಲ್ಲ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಇಲ್ಲಿವರೆಗೂ ನೀವು ವಿಡಿಯೋ ನೋಡಿದ್ದೀರಾ ಅಂದ್ರೆ ನೀವು ಬದಲಾಗ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಹೆಚ್ಚು ಜನರಿಗೆ ವಿಡಿಯೋ ಶೇರ್ ಮಾಡಿ ಹಾಗೂ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ತಪ್ಪದೆ ಕೆಳಗಡೆ ಕಾಮೆಂಟ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.